ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ ನಾವು ಹಿಂದಿನ ಒಂದು ತರಗತಿಯಲ್ಲಿ ಸಮಾಂತರ ಶ್ರೇಣಿ nth ಟರ್ಮ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಅದಕ್ಕೆ ಸಂಬಂಧಿಸಿದಾಗಿ ಕೆಲವೊಂದು ಎಕ್ಸಾಂಪಲ್ಗಳನ್ನು ಕೂಡ ನಾವು ಸಾಲ್ವ್ ಮಾಡಿದ್ವಿ. ಇವಾಗ ಮುಂದುವರೆದು ಇನ್ನೊಂದಿಷ್ಟು ಎಕ್ಸಾಂಪಲ್ಗಳನ್ನು ಸಾಲ್ವ್ ಮಾಡೋಣ. ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಕ್ಸಾಂಪಲ್ ಈ ರೀತಿ ಇದೆ: 301 ಇದು 5, 11, 17, 13 ಈ ಸಂಖ್ಯಾ ಪಟ್ಟಿಯ ಪದವಾಗಿದೆ ಎಂದು ಪರೀಕ್ಷಿಸಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಈಗ ಪರಿಹಾರವನ್ನು ನೋಡೋಣ. ಈಗ 301 ಅಂತ ಇದೆ. 301 ಅಂತ ನಮಗೆ ದತ್ತಾಂಶವನ್ನು ಕೊಟ್ಟಿದ್ದಾರೆ. ಇದು ಏನಾಗಿರುತ್ತೆ? ಸಮಾಂತರ ಶ್ರೇಣಿಯ ಕೊನೆಯ ಪದ ಆಗಿರುತ್ತೆ. n = 301 ಅಂತೇಳಿ ಬರ್ಕೋಣ. ಈಗ ಇದೊಂದು ಸಮಾಂತರ ಶ್ರೇಣಿ ಅಂದಾಗ ಮೊದಲನೇ ಪದ 11 ಆಗಿರುತ್ತೆ. ಸಾಮಾನ್ಯ ವ್ಯತ್ಯಾಸ 11 - 5 ತಂದಾಗ ಸಾಮಾನ್ಯ ವ್ಯತ್ಯಾಸ 6 ಸಿಗ್ತಾ ಇದೆ. ಇವಾಗ ನಾವು nth ಟರ್ಮನ್ನು ಕಂಡುಹಿಡಬೇಕು. ಎಷ್ಟನೇ ಪದ 301 ಆಗಿದೆ ಅಂತ ಕಂಡುಹಿಡ್ಕೋಬೇಕು. ಸೊ ಸಮಾಂತರ ಶ್ರೇಣಿ nth ಟರ್ಮನ್ನು ಕಂಡುಹಿಡಿಯುವಂಥ ಸೂತ್ರ n = a + n - 1 × d. ಏನಂದರೆ ಎಷ್ಟಿದೆ? 301 ಮೊದಲನೇ ಪದ, 11 ಮೊದಲನೇ ಪದ, 5 ಮೊದಲನೇ ಪದ 5. nth ಟರ್ಮನ್ನು ಫೈಂಡ್ ಔಟ್ ಮಾಡಬೇಕಾಗಿದೆ. ಸಾಮಾನ್ಯ ವ್ಯತ್ಯಾಸ 6. ಓಕೆ, ಇವಾಗ 301 ಹಾಗೆ ಇಟ್ಕೊಳ್ಳೋಣ. ನೆಕ್ಸ್ಟ್ 5 + 1 6 × n 6n - 6. ಈಗ -6 + 5 ಅಂತ ಇದೆ. ಇವಾಗ 302 ಇದು ಏನಾಗುತ್ತೆ ಅಂದರೆ +1 ಬರುತ್ತೆ. ಓಕೆ, 6n - 1 ಅಂದರೆ 6ರಲ್ಲಿ 5ಅನ್ನು ಮೈನಸ್ ಮಾಡಿ -1 ಬರುತ್ತೆ. ನೆಕ್ಸ್ಟು ಈ 301ಕ್ಕೆ -1ಅನ್ನು ಕೂಡಿದಾಗ 302 ಆಗುತ್ತೆ. 6n ಹಾಗೆ ಇರಲಿ. ಸೊ ಇವಾಗ 302ಕ್ಕೆ 6ರಿಂದ ಭಾಗಿಸೋಣ. n = ಸೊ 6ರಿಂದ ಭಾಗ ಹೋಗುತ್ತೆ ಅಂತ ನಾವು ಚೆಕ್ ಮಾಡಿ ನೋಡೋಣ. ಇದು ಏನಾಗುತ್ತೆ ಅಂದರೆ 2ರಿಂದ ಡಿವೈಡ್ ಮಾಡ್ತಾ ಹೋಗೋಣ. 2ರಿಂದ ಭಾಗಿಸಿದಾಗ ಈಗ n = ಏನು ಬರುತ್ತೆ ಅಂದರೆ 2 3 2 1 2 5 10 2 1 2. n = 151/3. ಈ ಸಂಖ್ಯೆ ಏನಾಗಿದೆ ಅಂದರೆ ಧನಾತ್ಮಕ ಪೂರ್ಣಾಂಕವಾಗಿರಬೇಕು. ಆದ್ದರಿಂದ 301 ಈ ಮೇಲಿನ ಸಂಖ್ಯಾ ಪಟ್ಟಿಯಲ್ಲಿ ಇಲ್ಲ. n = ಏನು ಬರ್ತಾ ಇದೆ? ನಮಗೆ ಭಿನ್ನರಾಶಿಯಲ್ಲಿ ಬರ್ತಾ ಇದೆ. ಆದ್ದರಿಂದ ಈ nth ಟರ್ಮು ಈ ಒಂದು ಸಂಖ್ಯಾ ಪಟ್ಟಿಯಲ್ಲಿ ಇರಬೇಕಾದ್ರೆ ಇದು ಒಂದು ಪೂರ್ಣವರ್ಗ ಸಂಖ್ಯೆ, ಪೂರ್ಣಾಂಕವಾಗಿರಬೇಕು, ಪಾಸಿಟಿವ್ ಇಂಟಿಜರ್ ಆಗಿರಬೇಕು. ಆದ್ದರಿಂದ ಇದು ಈ ಒಂದು ಸಂಖ್ಯಾ ಪಟ್ಟಿಯಲ್ಲಿ ಇಲ್ಲ ಅಂಥೇಳಿ ನಾವು ಕನ್ಸಿಡರ್ ಮಾಡ್ಕೋಬೇಕು. ನೆಕ್ಸ್ಟ್ ಎಕ್ಸಾಂಪಲ್, ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಪ್ರಶ್ನೆ ಇದೆ. ಎಕ್ಸಾಮ್ನಲ್ಲಿ ಈ ರೀತಿಯಾದ ಪ್ರಶ್ನೆಗಳನ್ನು ತುಂಬ ಸಾರಿ ಕೇಳಿದ್ದಾರೆ. GPST ಆಗಿರ್ಬೋದು ಮತ್ತು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಪೇಪರಲ್ಲೂ ಕೂಡ ಈ ರೀತಿಯಾದ ಪ್ರಶ್ನೆಗಳನ್ನು ಕೇಳಿದ್ದಾರೆ. ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. 2 ಅಂಕಿಗಳ ಎಷ್ಟು ಸಂಖ್ಯೆಗಳು 3ರಿಂದ ಭಾಗಿಸಲ್ಪಡುತ್ತವೆ ಎನ್ನುವುದನ್ನು ನಾವು ಕಂಡುಹಿಡ್ಕೋಬೇಕು. 3ರಿಂದ ಭಾಗಿಸಲ್ಪಡುವ 2 ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಯಾವುದು ಅಂತ ನಾವು ಮೊದಲಿಗೆ ಪಾಯಿಂಟ್ ಔಟ್ ಮಾಡೋಣ. ಥರ್ಡ್ ಟೇಬಲ್ ನೋಡೋಣ. 3 1 3, 3 2 6, 3 3 9, 3 4 12. ಅಂದರೆ 2 ಅಂಕಿ ಏನಿದೆ, 2 ಅಂಕಿ ಸಂಖ್ಯೆ ಇದು 3ರಿಂದ ಭಾಗ ಹೋಗುವಂಥದ್ದು. ಆದ್ದರಿಂದ ಈಗ ಏನು ಮಾಡೋಣಪ್ಪ ಅಂದರೆ ಮೊದಲನೇ ಪದ ಏನಾಗಿರುತ್ತೆ? 12 ಆಗಿರುತ್ತೆ. ನೆಕ್ಸ್ಟ್ 15, ನೆಕ್ಸ್ಟ್ 18. ಕೊನೆಯ ಸಂಖ್ಯೆ ಯಾವುದಾಗಿರುತ್ತೆ? 90. ಕೊನೆಯ ಸಂಖ್ಯೆ ಅಂದರೆ 99 ತೆಗೆದುಕೊಳ್ಳೋಣ. 99 ಇದು 3ರಿಂದ ಭಾಗ ಹೋಗುತ್ತೆ. ಈಗ ನಮಗೇನು ಸಿಕ್ತು? ಒಂದು ಸಮಾಂತರ ಶ್ರೇಣಿ ಸಿಕ್ಕಿದೆ. ಹಾಗಾದರೆ ಇದು ಸಮಾಂತರ ಶ್ರೇಣಿಯಲ್ಲಿ ಇದೆ ಇಲ್ಲ ಅಂತ ನಾವು ನೋಡ್ಕೋಬೇಕಾಗತ್ತೆ. ಮೊದಲಿಗೆ ಸಮಾಂತರ ಶ್ರೇಣಿಯಲ್ಲಿ ಇರಬೇಕಾದ್ರೆ 2 ಸಂಖ್ಯೆಗಳನ್ನು ಇರುವಂಥ ವ್ಯತ್ಯಾಸ ಏನಾಗಿರಬೇಕು? ಒಂದೇ ರೀತಿಯಾಗಿರಬೇಕು. ಇದು ಒಂದೇ ರೀತಿಯಾಗಿದೆ. ಅಂದರೆ ಈ ಸಂಖ್ಯೆಗಳ ನಡುವೆ ಇರುವಂಥ ಸಾಮಾನ್ಯ ವ್ಯತ್ಯಾಸ ಏನಾಗಿರುತ್ತೆ? ಯಾವಾಗಲೂ 3 ಆಗಿರುತ್ತೆ. ಹಾಗಾದರೆ ನಾವೀಗ ತೆಗೆದುಕೊಳ್ಳೋಣ.
ಮೊದಲನೇ ಸಂಖ್ಯೆ 12, ಸಾಮಾನ್ಯ ವ್ಯತ್ಯಾಸ 3, ಕೊನೆಯ ಪದ ನೋಡಿ ಏನಾಗಿರುತ್ತೆ 99. ಹಾಗಾದರೆ ನಾವು ಏನನ್ನು ಫೈಂಡ್ ಔಟ್ ಮಾಡಬೇಕು, ಎನ್ನನ್ನು ಫೈಂಡ್ ಔಟ್ ಮಾಡಬೇಕು. ಓಕೆ, nth ಟರ್ಮ್ ಫಾರ್ಮುಲಾ ಹಚ್ಚೋಣ. an is equal to a plus n minus 1 into d. 99 ಮೊದಲನೇ ಪದ 12, nth ಟರ್ಮನ್ನು ಕಂಡುಹಿಡಿಯಬೇಕಾಗಿದೆ, ಸಾಮಾನ್ಯ ವ್ಯತ್ಯಾಸ 3. ನೆಕ್ಸ್ಟ್ ಈಗ 89ರಲ್ಲಿ 12ಅನ್ನು ಮೈನಸ್ ಮಾಡಿ. 12ಅನ್ನು ಮೈನಸ್ ಮಾಡಿದಾಗ ಏನು ಬರುತ್ತೆ, 87 ಬರುತ್ತೆ. n minus 1 ಇಂಟು 3 ಹಾಗೆ ಬರೀಬೇಕು. n minus 1 ಈಗ 87 ಡಿವೈಡೆಡ್ ಬೈ 3 ಅವಾಗ ಎಷ್ಟು ಬರುತ್ತೆ, 29 ಬರುತ್ತೆ. ಓಕೆ, ಈಗ n minus 1 ಈಕ್ವಲ್ ಟು 29 ಅಂದಾಗ ಇದು -1 ಈ ಕಡೆ ಬಂದಾಗ ಏನಾಗುತ್ತೆ, +1 ಆಗುತ್ತೆ. ಹಾಗಾಗಿ 29 + 1 30, ಅಂದರೆ n is equal to 30. ಅಂದರೆ 2 ಅಂಕಿಯ ಸಂಖ್ಯೆಗಳು 3ರಿಂದ ಭಾಗ ಹೋಗುವಂಥ 2 ಅಂಕಿಯ ಸಂಖ್ಯೆಗಳು ಎಷ್ಟಪ್ಪ ಅಂದರೆ ಟೋಟಲಾಗಿ 30. ಮತ್ತೆ ಪ್ರಶ್ನೆಗಳನ್ನು ಕೇಳ್ತಾರೆ, 5ರಿಂದ ಭಾಗ ಹೋಗುವಂಥ 2 ಅಂಕಿಯ ಸಂಖ್ಯೆಗಳು ಎಷ್ಟು ಅಂತ. ಅದನ್ನು ಕೂಡ ನಾವು ಈ ರೀತಿಯಾಗಿ ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ ಒನ್ ಮೋರ್ ಇಂಪಾರ್ಟೆಂಟ್ ಎಕ್ಸಾಂಪಲ್, ಅದು ಏನಪ್ಪ ಅಂದರೆ 10, 7, 4 ಅಪ್ ಟು 62 ಈ ಒಂದು ಸಮಾಂತರ ಶ್ರೇಣಿಯ ಕೊನೆಯಿಂದ 11ನೇ ಪದವನ್ನು ಕಂಡುಹಿಡಿಯಿರಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಓಕೆ, ಪರಿಹಾರವನ್ನು ನೋಡೋಣ. ಮೊದಲನೇ ಪದ ಏನಾಗಿರುತ್ತೆ 10, ಸಾಮಾನ್ಯ ವ್ಯತ್ಯಾಸ ಏನಾಗಿರುತ್ತೆ -3. ಕೊನೆಯ ಪದ, ಈಗ ಸಮಾಂತರ ಶ್ರೇಣಿಯಲ್ಲಿ ಕೊನೆಯ ಪದವನ್ನು ಕೊಟ್ಟಿದ್ದಾರೆ, ಅದನ್ನು ನಾವು an ಅಂತ ಕೂಡ ಬರೀಬೋದು ಅಥವಾ l ಅಂತ ಕೂಡ ಬರೀಬೋದು. ಅದು ಏನಾಗಿರುತ್ತೆ ಅಂದರೆ -62. ಈಗ nth ಟರ್ಮನ್ನು ನಾವು ಫೈಂಡ್ ಔಟ್ ಮಾಡೋಣ. ಮೈನಸಲ್ಲಿ ಇದು ಅಂದರೆ ಈಗ 4ರ ನಂತರ 3 ಮೈನಸ್ 3ಯಲ್ಲಿ -3ಅನ್ನು ಕಳೆದಾಗ ಎಷ್ಟು ಬರುತ್ತೆ ಅಂದರೆ 1 ಬರುತ್ತೆ. 1ನಲ್ಲಿ ಮತ್ತೆ ಮೈನಸ್ ಮಾಡಿದಾಗ -3 ಬರುತ್ತೆ. ಈ ರೀತಿಯಾಗಿ ಮೈನಸಲ್ಲಿ ಬರುತ್ತೆ. ಹಾಗಾಗಿ ಕೊನೆಯ ಪದ ಕೂಡ ಏನಾಗಿರುತ್ತೆ ಮೈನಸಲ್ಲಿ ಇರುತ್ತೆ. ಹಾಗಾದರೆ ನಾವು ಈಗ ಸಮಾಂತರ ಶ್ರೇಣಿ nth ಟರ್ಮನ್ನು ಕಂಡುಹಿಡಿಯುವಂಥ ಸೂತ್ರವನ್ನು ಇಲ್ಲಿ ಅಪ್ಲೈ ಮಾಡೋಣ. ಅಂದರೆ ಸಮಾಂತರ ಶ್ರೇಣಿಯ 11ನೇ ಪದವನ್ನು ಕಂಡುಹಿಡಿಯಿರಿ ಅಂದಿದ್ದಾರೆ, ಕೊನೆಯಿಂದ 11ನೇ ಪದ. ಓಕೆ, ಇವಾಗ ಏನಂದರೆ 62 ಇದೆ, ಮೊದಲನೇ ಪದ 10 ಇದೆ. ಸೊ ನಾವೀಗ ಏನು ಮಾಡಬೇಕು, nth ಟರ್ಮನ್ನು ಕಂಡುಹಿಡಬೇಕಾಗಿದೆ. ಮೊದಲನೇದಾಗಿ ಸಾಮಾನ್ಯ ವ್ಯತ್ಯಾಸ 3 ಇದೆ. ಓಕೆ, ಈಗ -10 62 ಅಲ್ಲಿ -10 ಅಂತಂದಾಗ ಅದು 72 ಆಗುತ್ತೆ. ಇದು ಈ ಕಡೆ ಬಂದಾಗ ಪ್ಲಸ್ ಆಗುತ್ತೆ, -72. ನೆಕ್ಸ್ಟ್ n -1 -3 ಇದೆ. ಈಗ -3 ಎನ್ನುವಂಥದ್ದು ಕಡೆ -72ಗೆ -3ಇಂದ ಡಿವೈಡ್ ಆದಾಗ ಕ್ಯಾನ್ಸಲ್ ಆದಾಗ ಎಷ್ಟು ಬರುತ್ತೆ 24 ಬರುತ್ತೆ, n -1. ಈಗ 24 ಇದು -1 ಈ ಕಡೆ ಬಂದಾಗ ಏನಾಗುತ್ತೆ 25 ಆಗುತ್ತೆ. n = 25. ಅಂದರೆ ಈ ಒಂದು ಸಮಾಂತರ ಶ್ರೇಣಿಯಲ್ಲಿ ಟೋಟಲಾಗಿ ಎಷ್ಟಿದೆ 25 ಪದಗಳಿದ್ದಾವೆ. ಹಾಗಾದರೆ ಈ ಕೊಟ್ಟಿರುವಂಥ ಸಮಾಂತರ ಶ್ರೇಣಿಯಲ್ಲಿ ಟೋಟಲಾಗಿ 25 ಪದಗಳಿದ್ದಾವೆ. ಹಾಗಾದರೆ ಕೊನೆಯಿಂದ 11ನೇ ಪದ ಎಷ್ಟನೇ ಪದ ಆಗಿರುತ್ತೆ ಅಂತ ನೋಡೋದಾದರೆ ಕೊನೆಯಿಂದ 15ನೇ ಪದ ಆಗಿರುತ್ತೆ. ಓಕೆ, ಕೊನೆಯಿಂದ 11ನೇ ಪದವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಆದರೆ ಇದು ಮೊದಲಿನಿಂದ ಎಷ್ಟನೇ ಪದ ಆಗಿರುತ್ತೆ 15ನೇ ಪದ ಆಗಿರುತ್ತೆ. 15 + 14 ಎರಡನ್ನು ಕೂಡಿದಾಗ ಎಷ್ಟಾಗುತ್ತೆ 29. ಅಂದರೆ ಟೋಟಲಾಗಿ ಈ ಒಂದು ಸಮಾಂತರ ಶ್ರೇಣಿಯಲ್ಲಿ ಏನಿದೆ 25 ಪದಗಳಿದ್ದಾವೆ ಅಂತ ನಾವು ಈಗ ಫೈಂಡ್ ಔಟನ್ನು ಮಾಡಿದ್ವಿ. ಹಾಗಾದರೆ ಕೊಟ್ಟಿರುವಂಥ ಸಮಾಂತರ ಶ್ರೇಣಿಯಲ್ಲಿ 25 ಪದಗಳಿವೆ. ಕೊನೆಯಿಂದ 11ನೇ ಪದ ಏನಾಗಿರುತ್ತೆಪ್ಪ ಅಂದರೆ ಕೊನೆಯಿಂದ 11ನೇ ಪದವು 15ನೇ ಪದ ಆಗಿರುತ್ತೆ. ಈ ಒಂದು ಸಮಾಂತರ ಶ್ರೇಣಿಯಲ್ಲಿ 11ನೇ ಕೊನೆಯಿಂದ 11ನೇ ಪದವನ್ನು ಈಗ -62 ಅಂತ ಇದೆ. ಈ ರೀತಿ ನಾವು ಬ್ಯಾಕ್ ಸೈಡ್ ಕೌಂಟ್ ಮಾಡ್ತಾ ಹೋದಾಗ 11ನೇ ಪದವನ್ನು ಕಂಡುಹಿಡಿಯಿರಿ ಅಂತ ಇದೆ. ಟೋಟಲಾಗಿ 25 ಪದಗಳಿದ್ದಾವೆ ಈ ಒಂದು ಸಮಾಂತರ ಶ್ರೇಣಿಯಲ್ಲಿ. ಕೊನೆಯಿಂದ 11ನೇ ಪದ ಏನಾಗಿರುತ್ತೆ ಅಂದರೆ ಮೊದಲಿನಿಂದ 15ನೇ ಪದ ಕೂಡ ಆಗಿರುತ್ತೆ. ಓಕೆ, ಕೊನೆಯಿಂದ 11ನೇ ಪದ ಯಾವುದಾಗಿರುತ್ತೆ ಅದು ಮೊದಲಿನಿಂದ 15ನೇ
ಪದ ಆಗಿರುತ್ತೆ. ಸೊ ಇವಾಗ 15 ಪ್ಲಸ್ 10 ಕೂಡಿದಾಗ ಎಷ್ಟಾಗುತ್ತೆ? 25. ಟೋಟಲ್ 25 ಪದಗಳಾಗಿ ಬಂತು. ಇದು 10 11 ಯಾಕಿಲ್ಲಪ್ಪ ಅಂದರೆ ಇಲ್ಲಿ ಸಮಾಂತರ ಶ್ರೇಣಿಯಲ್ಲಿ 11ನೇ ಪದ ಮತ್ತು 15ನೇ ಪದ ಎರಡು ಒಂದೇ ಆಗಿರೋದ್ರಿಂದ ಇಲ್ಲಿ 10 ಅಂತ ಬರುತ್ತೆ. ಓಕೆ, ಇವಾಗ ಸಮಾಂತರ ಶ್ರೇಣಿಯ ಮೊದಲಿನಿಂದ 15ನೇ ಪದ ಅಥವಾ ಕೊನೆಯಿಂದ 11ನೇ ಪದವು ಕೂಡ ಆಗಿರುತ್ತೆ. ಆದ್ದರಿಂದ ಇದನ್ನು ನಾವೇನು ಮಾಡಬೇಕಪ್ಪ ಅಂದರೆ nth ಟರ್ಮಲ್ಲಿ ಅಪ್ಲೈ ಮಾಡ್ಕೋಬೇಕು. ಈ ಒಂದು ಸೂತ್ರವನ್ನು ಅಪ್ಲೈ ಮಾಡಿ ಮೊದಲಿನಿಂದ 15ನೇ ಪದ, ಮೊದಲನೇ ಪದ 10, 15 - 1 ಸಾಮಾನ್ಯ ವ್ಯತ್ಯಾಸ 3, 10 ಪ್ಲಸ್ 14 ಇಂಟು -3, 10, 14, 14 42. ಸೊ ಇವಾಗ ಎಷ್ಟಾಗುತ್ತೆ? -32. ಈ ಒಂದು ಸಮಾಂತರ ಶ್ರೇಣಿಯಲ್ಲಿ ಕೊನೆಯಿಂದ 11ನೇ ಪದ, ಈ ಒಂದು ಸಮಾಂತರ ಶ್ರೇಣಿಯಲ್ಲಿ ಕೊನೆಯಿಂದ 11ನೇ ಪದ -32 ಆಗಿರುತ್ತೆ. ಈ ಸಮಾಂತರ ಶ್ರೇಣಿಯಲ್ಲಿ ಮೊದಲಿನಿಂದ ಅಂದರೆ ಈ ಸಮಾಂತರ ಶ್ರೇಣಿಯಲ್ಲಿ 15ನೇ ಪದ ಕೂಡ -32 ಆಗಿರುತ್ತೆ. ಈ ರೀತಿಯಾಗಿ ನಾವು ಸಾಲ್ವ್ ಮಾಡಬೇಕು. ಇವೆರಡು ಒಂದೇ ಹೇಗೆ ಎಂಬುದನ್ನು ನೀವು ಕಂಪ್ಯೂಸ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ನೋಡಿ, ಇವಾಗ ಈಗ ಸಮಾಂತರ ಶ್ರೇಣಿಯಲ್ಲಿ ಟೋಟಲಾಗಿ ಎಷ್ಟು ಪದಗಳಿದ್ದಾವೆ ಅಂತ ನೋಡಿದ್ವಿ ನಾವು. ಇದು 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22, 23, 24, 25 25 ಪದಗಳಿದ್ದಾವೆ ಅಂತ ನಾವು ಕಂಡುಹಿಡಿದ್ವಿ. n = 25. ಕೊನೆಯಿಂದ 11ನೇ ಪದವನ್ನು ನೋಡಿ. 1, 2, 3, 4, 5, 6, 7, 8, 9, 10, 11. ಓಕೆ, ಈ ಪದ ಮೊದಲಿನಿಂದ ಎನಿಸಿದನ್ನು 1, 2, 3, 4, 5, 6, 7, 8, 9, 10, 11, 12, 13, 14, 15. ನೋಡಿ, ಮೊದಲಿನಿಂದ 15ನೇ ಪದ, ಕೊನೆಯಿಂದ 11ನೇ ಪದ ಎರಡೂ ಕೂಡ ಏನಾಗಿರುತ್ತೆ? n = 15 ಅಂತ ನಾವು ಈ ಒಂದು ಸೊಲ್ಯೂಷನಲ್ಲಿ ತೆಗೆದುಕೊಂಡ್ವಿ. ಓಕೆ, ಕನ್ಫ್ಯೂಷನ್ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ಇದೆ. ಕೊನೆಯದಾಗಿ, ಒಂದು ಹೂಹಾಸಿನ ಮೊದಲನೇ ಸಾಲಿನಲ್ಲಿ 25 ಗುಲಾಬಿ ಗಿಡಗಳಿವೆ. 2ರಲ್ಲಿ 21, 3ರಲ್ಲಿ 13 ಹೀಗೆ ಮುಂದುವರಿತಾ ಕೊನೆಯ ಸಾಲಿನಲ್ಲಿ 5 ಗುಲಾಬಿ ಬುಡಗಳಿದ್ದರೆ ಆ ಹೂ ಹಾಸಿಗೆಯಲ್ಲಿರುವ ಸಾಲುಗಳ ಸಂಖ್ಯೆ ಎಷ್ಟು ಅಂತ ಇದೆ. ಓಕೆ, ಇದನ್ನೇ ಯಾವ ರೀತಿಯಾಗಿ ಸಾಲ್ವ್ ಮಾಡೋದು ಅಂತ ನೋಡೋಣ. ಸೊಲ್ಯೂಷನ್ ಏನಪ್ಪ ಅಂದರೆ, ಈ ಒಂದು ಗುಲಾಬಿ ಗಿಡಗಳು ಎಷ್ಟಿದಾವಪ್ಪ ಅಂದರೆ ಟೋಟಲಾಗಿ 23 ಇದ್ದಾವೆ. ಓಕೆ, 2ರಲ್ಲಿ 21 ಇದೆ, 3ರಲ್ಲಿ 13 ಇದೆ, ಕೊನೆಯದಾಗಿ 5 ಗಿಡಗಳಿದ್ದಾವೆ. ಹಾಗಾದರೆ ಈ ಸಾಲುಗಳಲ್ಲಿರುವ ಅಷ್ಟು ಗಿಡಗಳಿಟ್ಟು ಈಗ ಟೋಟಲಾಗಿ 23 ಗಿಡಗಳಿವೆ. 2ರಲ್ಲಿ 21 ಇದೆ, 3ರಲ್ಲಿ 13 ಇದೆ, ಕೊನೆಯದರಲ್ಲಿ 5 ಇದೆ. ಹಾಗಾದರೆ ಇದೊಂದು ಸಮಾಂತರ ಶ್ರೇಣಿಯಲ್ಲಿದೆ. ಹಾಗಾದರೆ ಕೊನೆಯ ಪದ, ಮೊದಲನೇ ಪದ ಏನಿದೆ?